ಕೊಟ್ಟಿದ್ದಾರೆ ಸರ್. ಏನಂತಂದ್ರೆ ಅವ್ರು ರಿಯಾಕ್ಟ್ ಮಾಡಿದ್ರು ಹಂಗಾಗಿ ನಾವು ರಿಯಾಕ್ಟ್ ಮಾಡಿದ್ವಿ ಅನ್ನೋ ರೀತಿ. ಅಂದ್ರೆ ಏನ್ರಿ ಬೇಕಾದ್ ಮಾಡ್ತೀರಿ ರಿಯಾಕ್ಟ್? ವಿಡಿಯೋ ಹೇಳಿಕೆ ಇದೆ ನಮ್ಮ ಹತ್ರ. ಅದು ಬಿಡುಗಡೆ ಮಾಡಿರಿ. ವಿಡಿಯೋ ಹೇಳಿಕೆ ನಿಮ್ಮದು ಫೇಕ್ ಐತೋ ಅಸಲಿ ಐತೋ ನಮ್ಗೆ ಹೆಂಗೆ ಕೊಡ್ತೀವಿ ನೋಡ್ರಿ. ಈಗ ಪಾಕಿಸ್ತಾನ ಪರವಾಗಿ ಘೋಷಣೆ ಕೊಡೋದು ರಾಜ್ಯಸಭಾ ಆಯ್ಕೆ ಆದಮೇಲೆ ನಾವು ಮಾಧ್ಯಮದವರು ಅವತ್ತೇನರೇ ಸರಿಯಾಗಿ ಅದನ್ನು ಪಾಕಿಸ್ತಾನ ಜಿಂದಾಬಾದ್ ಅನ್ನುವಂಥದ್ದನ್ನು ಅವರು ಅದು ಫೇಕ್ ಅಂತ ಹೇಳಿದ್ರಲ್ರಿ ಅವಾಗ ಎಲ್ಲ ಸುಳ್ಳ ಪಾಕಿಸ್ತಾನ ಅಂತ ಅಂದೆಲ್ಲ ಅವ್ರು ಜೈಕಾರ ಹಾಕ್ಯಾರ್ತೇನೇನೋ. ಇದು ಹೋಮ್ ಮಿನಿಸ್ಟರ್ ಹೇಳಿದ್ರು. ಒಂದು ವಾರನಾಗನೇ FSL ರಿಪೋರ್ಟ್ ಬರ್ತು, ಅವ ಅಂದಿದ್ದದ್ದು ನಿಜ. ಅದು ಮಾಧ್ಯಮದವರು ಹೇಳಿದ್ದು ಸಹಿತ ಸುಳ್ಳು ಹೇಳ್ತಾರೆ ಅವರು. ನಾವು ರಾಜಕಾರಣಿಗಳು BJP ಆಪಾದನೆ ಮಾಡೋದೆಲ್ಲ ಸುಳ್ಳ, ಸರಿ ನಾವು ಒಪ್ತೀವಿ. ಆದರೆ ಮಾಧ್ಯಮಗಳು ಒಟ್ಟು ಜವಾಬ್ದಾರಿ ಇರುವಂಥ ಮಾಧ್ಯಮಗಳು ಇವ ಪಾಕಿಸ್ತಾನ ಜಿಂದಾಬಾದ್ ಅಂತ ಅನ್ನೋದು ಹೇಳಿದ್ರು ಸಹಿತ FSL ಕಳಿಸಿದ್ರೆ ಏನಾಯಿತು? ಹಂಗೆ ಈ ವಿಡಿಯೋ ಏನು ಸಿದ್ದರಾಮಯ್ಯ ಅವ್ರ ಬಳಿ ಐತಲ್ಲ, ಡುಪ್ಲಿಕೇಟ್ ಯಾಕೆ ಇರಬಾರ್ದು? ಈ ಡುಪ್ಲಿಕೇಟ್ ಕಂಪನಿ ಎರಡು ಪಾರ್ಟಿಗೆ ಅದ ರೀ, ಅವರೆಲ್ಲ ಡುಪ್ಲಿಕೇಟ್ ಮಾಡ್ತಾರೆ. ಅಟ್ಟು ಕೆಳಮಟ್ಟ ಹತಾಶೆ ಆಗ್ಯಾರ ಅವ್ರು. ಯಾವಾಗ ಭಯ ಆಯ್ತು ಅವ್ರಿಗೆ, ಎಲ್ಲಿ ಇಡಿ ಅವ್ರು ಯಾವಾಗ ಮೂಡೋದಾಗ ಒಳಗೆ ಹೋಗ್ತೀನೋ ಅಲ್ಲಿದಿಂದ ಅದು ಯಾವುದದು ನಮ್ಮ ವಾಲ್ಮೀಕಿ, ಅದು ದೊಡ್ಡ ಹಗರಣ ಇದೆ, ಅದರಾಗೂ ಬಚಾವಾಗೋದಿಲ್ಲ. ಈಗಾಗಲೇ ನಾವು ಕೋರ್ಟಿಗೆ ಹೋಗಿದ್ದೀವಿ, ರಮೇಶ್ ಜಾರಕಿಹೊಳಿ, ನಾನು, ಅರವಿಂದ್ ಲಿಂಬಾವಳಿ, ಕುಮಾರ್ ಬಂಗಾರಪ್ಪ ಎಲ್ಲ ಕೂಡಿ ಹೈಕೋರ್ಟಿಗೆ ಹೋಗಿದ್ವಿ. ವಾಲ್ಮೀಕಿ ಹಗರಣವನ್ನು CBI ತನಿಖೆ ಆಗಬೇಕು, ಹೈಕೋರ್ಟಿನ ಸುಪರ್ದಿಯಲ್ಲಿ ಹೈಕೋರ್ಟ್ ಅದನ್ನು ಮಾನಿಟರ್ ಮಾಡಬೇಕು, ಅಂದ್ರೆ ಇವ್ರು ಬಣ್ಣ ಬಯಲಾಗ್ತದೆ. ಅದಕ್ಕೆ ಥರ ಒಂದು ರೀತಿ ಅವರಿಗೆ ಹೆಂಗೆ ಬೇಕಾದಂಗೆ ಮಾತಾಡ್ತಾರೆ. ಯಾವುದು ಸಂವಿಧಾನ ಗೊತ್ತಿಲ್ಲ, ಸಂವಿಧಾನ ಗೊತ್ತಿಲ್ಲ. ಈಗ ನಮ್ಮ ಹೋರಾಟ ಸಂವಿಧಾನ ಅಂದರು, ಅವರು ರಿಸರ್ವೇಷನ್ನೇ ಅವ್ರು ಮುಸ್ಲಿಮ್ಗೆ ಕೊಟ್ಟಿದ್ದೇ ಸಂವಿಧಾನ, ನಮ್ಮದಲ್ಲ. ನಾವು 2Dನೇ ಕ್ಲೇಮ್ ಮಾಡಿದ್ವಿ ಅವಾಗಲೂ. ಇವರೇ ಕಾಂಗ್ರೆಸ್ನು ನಮಗೆ 2A ಕೊಡ್ತೀನಿ ಅಂತೇಳಿ ನಮ್ಮ ತಪ್ಪು ಹಾದಿಗೆ ಹೇಳಿದವ್ರು ಈ ಕಾಂಗ್ರೆಸ್ಸಿಗರು. ನಮ್ಗೆ ಆಗೋದಿಲ್ಲ 2Aದಾಗ ಕೊಡೋದು ಅಂತೇಳಿ ನಮ್ಮ ಪ್ರಧಾನಮಂತ್ರಿಗಳು, ನಮ್ಮ ಅಮಿತ್ ಶಾ ಅವ್ರು ಹೇಳಿದ ಮ್ಯಾಗ ನಾವು 2D ಒಪ್ಕೊಂಡಿವಿ. ದಯವಿಟ್ಟು